ನಮಸ್ಕಾರ. ಮುಖ್ಯಾಂಶಗಳು. ಗ್ರಾಮೀಣ ಕ್ರೀಡೆಗೆ ಪ್ರೋತ್ಸಾಹ, ಪಂಚಾಯಿತಿ ಮಟ್ಟದಲ್ಲಿ ಕ್ರೀಡಾಂಗಣ ನಿರ್ಮಾಣಕ್ಕೆ ಆದ್ಯತೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ದೇಶದ ವಿವಿಧ ಪ್ರದೇಶಗಳಲ್ಲಿ ಮುಂದುವರಿದ ವರ್ಷಧಾರೆ, ಪ್ರವಾಹ ಪೀಡಿತ ಪ್ರದೇಶಕ್ಕೆ ಮುಖ್ಯಮಂತ್ರಿ ಭೇಟಿ. ಜಾಗತಿಕ ಮಟ್ಟದಲ್ಲಿ ಭಾರತೀಯ ಔಷಧಿಗಳಿಗೆ ಮನ್ನಣೆ, ರಫ್ತು ವಹಿವಾಟು ಏರಿಕೆ, ಸಚಿವ ಮನ್ಸುಖ್ ಮಾಂಡವೀಯ. ಹಾಗೂ 2022ನೇ ಸಾಲಿನ ಯಕ್ಷಗಾನ ವಾರ್ಷಿಕ ಪ್ರಶಸ್ತಿ ಪ್ರಕಟ, ಪಾರ್ವತಿ ಸುಬ್ಬ ಪ್ರಶಸ್ತಿಗೆ ಗಣೇಶ್ ಕೊಲೆಕಾಡಿ ಆಯ್ಕೆ. ವಾರ್ತೆಗಳ ವಿವರ. ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಅಂಗವಾಗಿ ಆಯೋಜಿಸಲಾಗಿರುವ ಗ್ರಾಮೀಣ ಕ್ರೀಡೋತ್ಸವ ಹಾಗೂ ಯೋಗಥಾನ್ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಕ್ರೀಡಾ ಸಚಿವ ಕೆಸಿ ನಾರಾಯಣಗೌಡ, ಹಿರಿಯ ಅಧಿಕಾರಿಗಳು ಹಾಗೂ ಕ್ರೀಡಾಪಟುಗಳು ಉಪಸ್ಥಿತರಿದ್ದರು. ಇದೇ ವೇಳೆ 2020ನೇ ಸಾಲಿನ ಏಕಲವ್ಯ ಜೀವಮಾನ ಸಾಧನೆ, ಕ್ರೀಡಾ ರತ್ನ, 2021-22ನೇ ಸಾಲಿನ ಕ್ರೀಡಾ ಪೋಷಕ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ನಂತರ ಮುಖ್ಯಮಂತ್ರಿ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಲು ರಾಜ್ಯದ 75 ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಲಾಗಿದೆ. ಈ ಎಲ್ಲರನ್ನೂ ಸರ್ಕಾರದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತರಬೇತಿಗಳನ್ನು ನೀಡುವ ಮೂಲಕ ಪ್ರೋತ್ಸಾಹಿಸಲು ಸರ್ಕಾರ ನಿರ್ಧರಿಸಿದೆ. ಅಲ್ಲದೆ ಸರ್ಕಾರಿ ನೌಕರಿಗಳಲ್ಲಿ 2% ಮೀಸಲಾತಿ ನೀಡಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು. ಗ್ರಾಮೀಣ ಭಾಗದ ಕ್ರೀಡೆಯನ್ನು ಪ್ರೋತ್ಸಾಹಿಸಲು ಸರ್ಕಾರ ಆಸಕ್ತಿ ಹೊಂದಿದ್ದು, ಈ ಹಿನ್ನೆಲೆಯಲ್ಲಿ ಗ್ರಾಮೀಣ ಕ್ರೀಡಾಕೂಟ ಆಯೋಜಿಸುತ್ತಿದೆ. ವಿಶ್ವದಲ್ಲೇ ಭಾರತ ಅತಿ ಹೆಚ್ಚು ಯುವಶಕ್ತಿಯನ್ನು ಹೊಂದಿರುವ ದೇಶವಾಗಿದೆ ಎಂದು ಹೇಳಿದರು. ಮಾನವ ಸಂಪನ್ಮೂಲವನ್ನು ಸದ್ಬಳಕೆ ಮಾಡಿಕೊಳ್ಳುವುದು ಅಗತ್ಯವಾಗಿದೆ. ದೇಶದ ಭವಿಷ್ಯ ಯುವಕರ ಕೈಯಲ್ಲಿದ್ದು, ಸರ್ಕಾರ ಯುವಕರನ್ನು ಸ್ವಯಂ ಉದ್ಯೋಗ ಕೈಗೊಳ್ಳಲು ಹಲವು ಬಗೆಯ ತರಬೇತಿಗಳನ್ನು ನೀಡುತ್ತಿದೆ ಎಂದರು. ಕ್ರೀಡೆ ಶಿಸ್ತನ್ನು ಕಲಿಸಲಿದೆ ಎಂದು ಹಲವು ನಿದರ್ಶನಗಳನ್ನು ನೀಡುವ ಮೂಲಕ ಕ್ರೀಡಾಪಟುಗಳನ್ನು ಹುರಿದುಂಬಿಸಿದರು. ನಿಮಗೆ ಬೆನ್ನನ್ನು ತಟ್ಟಿ ಒಳ್ಳೆ ಕೆಲಸವನ್ನು ಮಾಡಿದ್ರಿ, ಮುಂದೆ ಈ ಒಳ್ಳೆ ಕೆಲಸವನ್ನು ಕ್ರೀಡೆಯಲ್ಲಿ ಮುಂದುವರಿಸಲಿ ಅಂತ ಶಬಾಷ್ಗಿರಿ ಕೊಡುವಂಥ ಇದೊಂದು ಪ್ರಶಸ್ತಿ ಅಂತ ನಾನು. ಒಳ್ಳೆ ಕೆಲಸವನ್ನು ಮಾಡಿದಾಗ, ಬೆನ್ನು ತಟ್ಟಿದಾಗ ಇನ್ನಷ್ಟು ಒಳ್ಳೆ ಕೆಲಸ ಮಾಡುವಂಥ ಹುರುಪು ಹುಮ್ಮಸ್ಸು ನಮ್ಮ ಯುವಕರಿಗೆ ಬರ್ತದೆ. ಒಂದು ರೀತಿಯಲ್ಲಿ ನಿಮ್ಮನ್ನು ನೋಡಿದಾಗ ನನಗೂ ಹುರುಪು ಹುಮ್ಮಸ್ಸು ಬಂದಿದೆ. ನನಗೂ ಕೂಡ ನನ್ನ ಕಾಲೇಜ್ ದಿವಸಗಳು ನೆನಪಾಗ್ತದೆ, ಕಾಲೇಜ್ ದಿವಸದ ಕ್ರೀಡೆಗಳು ನಮ್ಗೆ ನೆನಪಾಗ್ತದೆ. ಇದಕ್ಕೂ ಮುನ್ನ ಮಾತನಾಡಿದ ಕ್ರೀಡಾ ಸಚಿವ ನಾರಾಯಣಗೌಡ, ಗ್ರಾಮೀಣ ಭಾಗದ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಲು ಸರ್ಕಾರ ಗ್ರಾಮೀಣ ಕ್ರೀಡಾಕೂಟ ಆಯೋಜಿಸಿದೆ. ಪಂಚಾಯಿತಿ ಮಟ್ಟದಲ್ಲಿ ದೇಶೀಯ ಕ್ರೀಡೆಗಳಾದ ಕಬಡ್ಡಿ, ಖೋ ಖೋ, ಕುಸ್ತಿ ಆಯೋಜಿಸಿದ್ದು, ಪ್ರತಿಯೊಂದು ಗ್ರಾಮದಲ್ಲಿ ಕ್ರೀಡಾಂಗಣ ನಿರ್ಮಿಸುವ ಉದ್ದೇಶದಿಂದ ಸರ್ಕಾರ 400 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ ಎಂದು ತಿಳಿಸಿದರು. ಇತರ ಯೋಜನೆಗಳಿಗೆ ಶಕ್ತಿಯನ್ನು ತುಂಬಿ ಗ್ರಾಮೀಣದಿಂದ ಪಂಚಾಯಿತಿ, ರಾಜ್ಯ, ನಾಕಿಗೆ ಅತಿ ಒಂದು ಶಕ್ತಿಯನ್ನು ತುಂಬಿ. ರಾಜ್ಯದಲ್ಲಿ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಉಂಟಾದ ಹಾನಿಯನ್ನು ಸರಿಪಡಿಸಲು 900 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಅತಿವೃಷ್ಟಿಯಿಂದ ಹಾನಿಯಾಗಿರುವ ಮನೆಗಳ ದುರಸ್ತಿ ಕಾರ್ಯಕ್ಕಾಗಿ 24 ಗಂಟೆಯೊಳಗೆ 10,000 ರೂಪಾಯಿ ಹಾಗೂ ಬಾಧಿತರಿಗೆ ಆಹಾರ, ನೀರು ಪೂರೈಸಲು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಹೆದ್ದಾರಿಯಲ್ಲಿ ತುಂಬಿರುವ ನೀರನ್ನು ಹೊರತೆಗೆಯಲು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಕಾಯದೆ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಮಳೆ ಬಾಧಿತ 16 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳೊಂದಿಗೆ ನಿನ್ನೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ನಿರ್ದೇಶಿಸಲಾಗಿದೆ. ಉರುಳಿರುವ ವಿದ್ಯುತ್ ಕಂಬಗಳನ್ನು 24 ಗಂಟೆಯೊಳಗೆ ದುರಸ್ತಿಗೊಳಿಸಿ ವಿದ್ಯುತ್ ಪೂರೈಕೆಗೆ ಅನುವು ಮಾಡಿಕೊಡುವಂತೆ ಸೂಚಿಸಲಾಗಿದೆ ಎಂದರು. ಮೊದಲನೇ ಕಂತಿನ ಒಂದು ಪರಿಹಾರವನ್ನು ಕೊಡೋದಕ್ಕೆ ಈಗಾಗಲೇ ಸೂಚನೆಯನ್ನು ಮಾಡಿದ್ದೇನೆ. ಅದೇ ರೀತಿ ಉತ್ತರ ಕರ್ನಾಟಕದ ಬೆಳಗಾಂ, ರಾಯಚೂರು, ಯಾದಗಿರ್, ಬಿಜಾಪುರ ಎಲ್ಲ ಕಡೆ ನಿನ್ನೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಮೈಸೂರಿನಲ್ಲಿ ಕೂಡ ಮನೆಗಳು ಬಿದ್ದಿದೆ, ಅಲ್ಲಿಯ ಡಿಸಿಗೂ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೇವೆ. ವಿಶೇಷವಾಗಿ ಕೆರೆ ಕಟ್ಟೆಗಳ ಮೇಲೆ ನಿಗಾ ಇಡೋದಕ್ಕೆ ಕೇಳಿದೆ. ಕಳೆದ 6 ತಿಂಗಳಿಂದ ಒಂದಿಲ್ಲ ಒಂದು ರೀತಿಯಲ್ಲಿ ಸತತವಾಗಿ ಮಳೆ ಬರ್ತಾ ಇರೋದರಿಂದ ರಾಜ್ಯದ ಎಲ್ಲ ಕೆರೆಕಟ್ಟೆಗಳು ತುಂಬಿದ್ದಾವೆ. ಈಗ ಅಧಿಕವಾಗಿ ಅದರ ಮೇಲೆ ಮಳೆ ಬಂದರೆ ಕೆರೆಕಟ್ಟೆಗಳ
ಒಡೆಯುವಂಥ ಭೀತಿ ಎಲ್ಲೆಲ್ಲಿದೆ ಅಲ್ಲಿ ಸುರಕ್ಷತಾ ಕ್ರಮ ತಗೋಬೇಕು. ಕೆರೆಗಳ ವೇಸ್ಟ್ ವೇರನ್ನು ಕ್ಲಿಯರ್ ಮಾಡಬೇಕು. ವೇಸ್ಟ್ ವೇರ್ ಮುಖಾಂತರನೇ ನೀರು ಹರಿಬೇಕು ಹೊರತಾಗಿ ಎಲ್ಲಿ ಕೂಡ ಬ್ರೀಚ್ ಆಗದಂತೆ ನಾವು ಕ್ರಮಗಳನ್ನು ತೆಗೆದುಕೋಬೇಕು ಅಂತ ಎಲ್ಲ ಡಿ ಸಿಗಳಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ. ನಾನು ನಿನ್ನೆ ವಿಡಿಯೋ ಕಾನ್ಫರೆನ್ಸನ್ನು ಮಾಡಿದ್ದೆ. ಸುಮಾರು 16 ಜಿಲ್ಲೆಗಳ ಅತಿ ಹೆಚ್ಚು ಮಳೆ ಬಂದಿರುವಂಥ ಮತ್ತು ಪ್ರವಾಹ ಪರಿಸ್ಥಿತಿ ಆಗಿರೋರ ಬಗ್ಗೆ ಎಲ್ಲ ಮಾಹಿತಿಗಳನ್ನು ನಿನ್ನೆನೇ ನಾನು ಪಡ್ಕೊಂಡಿದ್ದೇನೆ. ನಮ್ಮ ಪ್ರಧಾನಮಂತ್ರಿಗಳು ಸೆಪ್ಟೆಂಬರ್ 2ರಂದು ಪ್ರಧಾನಿ ನರೇಂದ್ರ ಮೋದಿ ಮಂಗಳೂರಿಗೆ ಆಗಮಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ. ಅದೇ ರೀತಿ ಸೆಪ್ಟೆಂಬರ್ 8ರಂದು ದೊಡ್ಡಬಳ್ಳಾಪುರದಲ್ಲಿ ಜನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಪಕ್ಷದ ನಾಯಕರುಗಳೊಂದಿಗೆ ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದರು. ಚರ್ಚೆ ಮಾಡಿದ್ದೇವೆ. ಎರಡನೇದಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ನಡ್ಡಾ ಅವರ ಸೂಚನೆ ಮೇರೆಗೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಪಕ್ಷದ ಸಂಘಟನೆ, ಪ್ರವಾಸ, ಜನಸಂಪರ್ಕ ಇದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ. ಅದರ ಜೊತೆಗೆ 8ನೇ ತಾರೀಕು ದೊಡ್ಡಬಳ್ಳಾಪುರದಲ್ಲಿ ನಡೆಯುವಂಥ ಜನೋತ್ಸವ ಕಾರ್ಯಕ್ರಮ ಬಗ್ಗೆ ಎಲ್ಲ ಮಾಹಿತಿಯನ್ನು ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಪಡ್ಕೊಂಡಿದ್ದಾರೆ. ಅದನ್ನು ಯಶಸ್ವಿ ಮಾಡೋದಕ್ಕೆ ಅವರು ಕೆಲವು ಸೂಚನೆಗಳನ್ನು ಕಳೆದ 2 ದಿನಗಳಿಂದ ರಾಜ್ಯದಲ್ಲಿ ಭಾರೀ ಮಳೆಯಾಗುತ್ತಿದ್ದು, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇಂದು ರಾಮನಗರ ಹಾಗೂ ಚನ್ನಪಟ್ಟಣದ ಪ್ರವಾಹ ಪೀಡಿತ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಈ ವೇಳೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ, ಜಿಲ್ಲಾ ಉಸ್ತುವಾರಿ ಸಚಿವ ಅಶ್ವಥ್ ನಾರಾಯಣ, ಶಾಸಕಿ ಅನಿತಾ ಕುಮಾರಸ್ವಾಮಿ ಉಪಸ್ಥಿತರಿದ್ದರು. ರಾಮನಗರದ ಭಕ್ಷಿಕೆರೆ ಒಡೆದು ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದ್ದು, ಮುಖ್ಯಮಂತ್ರಿ ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಭಕ್ಷಿಕೆರೆ ವ್ಯಾಪ್ತಿಯ ರೈತರ ಮನೆಗಳಿಗೆ ಕಾಲ್ನಡಿಗೆ ಮೂಲಕವೇ ತೆರಳಿದ ಮುಖ್ಯಮಂತ್ರಿ ರೈತರಿಗೆ ಸೂಕ್ತ ಪರಿಹಾರ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಮಳೆ ಹಾನಿಯಿಂದ ಬಿದ್ದಿರುವ ಮನೆಗಳಿಗೆ ತಕ್ಷಣವೇ 1 ಲಕ್ಷ ರೂಪಾಯಿ ಹಾಗೂ ಒಟ್ಟಾರೆ 5 ಲಕ್ಷ ರೂಪಾಯಿ ಹಣವನ್ನು ಹಂತ ಹಂತವಾಗಿ ನೀಡಲಾಗುವುದು ಎಂದು ತಿಳಿಸಿದರು. ರಾಜ್ಯದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಭಾರೀ ಮಳೆ ಮುಂದಿನ 3 ದಿನಗಳ ಕಾಲ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದಕ್ಷಿಣ ಒಳನಾಡು, ಉತ್ತರ ಒಳನಾಡಿನ ಹಲವು ಪ್ರದೇಶಗಳಲ್ಲಿ ಗುಡುಗು ಸಹಿತ ಮಳೆಯಾಗಲಿದ್ದು, ಕರಾವಳಿ ಕರ್ನಾಟಕದ ಬಹುತೇಕ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗಲಿದೆ. ಬೆಂಗಳೂರು ನಗರ, ಗ್ರಾಮಾಂತರ, ಮೈಸೂರು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಗದಗ, ಬೆಳಗಾವಿ, ಚಿತ್ರದುರ್ಗ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮಳೆ ಮುಂದುವರಿಯಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ದೇಶದ ಹಲವು ರಾಜ್ಯಗಳಲ್ಲಿ ಇನ್ನು ಕೆಲ ದಿನಗಳ ಕಾಲ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರ್ನಾಟಕ, ಬಿಹಾರ, ಜಾರ್ಖಂಡ್, ಉತ್ತರ ಪ್ರದೇಶಗಳಲ್ಲಿ ಗುಡುಗು ಸಹಿತ ಮಳೆಯಾಗಲಿದ್ದು ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಈ ಮಧ್ಯೆ ಕೇರಳ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ, ತ್ರಿಪುರಾಗಳಲ್ಲಿಯೂ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಉತ್ತರ ಪ್ರದೇಶದ ಹಲವೆಡೆ ನದಿಗಳು ತುಂಬಿ ಹರಿಯುತ್ತಿದ್ದು, ಕೇಂದ್ರ ಸಚಿವೆ ಅನುಪ್ರಿಯಾ ಪಟೇಲ್ ಮಳೆ ಅವಘಡದ ಪರಿಶೀಲನೆ ನಡೆಸಿ ಬೆಳೆ ನಷ್ಟದ ಅಂದಾಜು ಕುರಿತು ವರದಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಗಂಗಾ ಯಮುನಾ ನದಿ ತೀರದ ಜನರನ್ನು ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸಿದ್ದು, ಬಾಧಿತರಿಗೆ ಪಡಿತರ ವ್ಯವಸ್ಥೆ ಕಲ್ಪಿಸಲಾಗಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ದಸರಾ ಉದ್ಘಾಟಕರನ್ನು ಶೀಘ್ರದಲ್ಲೇ ಆಯ್ಕೆ ಮಾಡಲಿದ್ದಾರೆ ಎಂದು ಉಸ್ತುವಾರಿ ಸಚಿವ ಎಸ್.ಟಿ. ಸೋಮಶೇಖರ್ ಮೈಸೂರಿನಲ್ಲಿಂದು ತಿಳಿಸಿದ್ದಾರೆ. ಮೈಸೂರು ದಸರಾ ಹಿನ್ನೆಲೆ ಕುಶಾಲು ತೋಪುಗಳಿಗೆ ಪೂಜೆ ನಡೆಸಿ ಸುದ್ದಿಗಾರರೊಂದಿಗೆ ಅವರು, ದಸರಾ ಉತ್ಸವ ಆಚರಣೆ ಕುರಿತು ಈಗಾಗಲೇ ಉನ್ನತ ಮಟ್ಟದ ಸಮಿತಿ ರಚಿಸಲಾಗಿದೆ. ಆಯಾ ಸಮಿತಿಗಳು ತಮ್ಮ ವ್ಯಾಪ್ತಿಯ ಎಲ್ಲಾ ಕೆಲಸಗಳನ್ನು ನಿರ್ವಹಿಸುತ್ತಿವೆ ಎಂದು ತಿಳಿಸಿದರು. ಕಳೆದ ಕೆಲ ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಜಿಲ್ಲೆಯಲ್ಲಿ 373 ಮನೆಗಳು ಭಾಗಶಃ ಹಾನಿಗೊಳಗಾಗಿದ್ದು, ಜಿಲ್ಲಾಧಿಕಾರಿಗೆ ತಕ್ಷಣ ಪರಿಹಾರ ಘೋಷಿಸಲು ಸೂಚಿಸಲಾಗಿದೆ. ಮೈಸೂರು ಮತ್ತು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಹಲವೆಡೆ ಜಲಾವೃತವಾಗಿದ್ದು, ಸಂಚಾರಕ್ಕೆ ತೊಂದರೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಮೈಸೂರು, ಮಂಡ್ಯ, ರಾಮನಗರದ ಜಿಲ್ಲಾಧಿಕಾರಿಗಳೊಂದಿಗೆ ಸಭೆ ನಡೆಸಲಾಗಿದೆ. ಹೆದ್ದಾರಿ ಬದಲು ಪರ್ಯಾಯವಾಗಿ ನಾಗಮಂಗಲ ಮತ್ತು ಕನಕಪುರ ರಸ್ತೆಯನ್ನು ಬಳಕೆ ಮಾಡಲು ಸೂಚಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಅವರಿಗೆ ಪರಿಹಾರ ಕೊಡಬೇಕು 24 ಗಂಟೆ ಒಳಗಡೆ ಅಂತಕ್ಕಂಥದ್ದಿದೆ. ಚರ್ಚೆ ಇನ್ನೂ ಆಗಿಲ್ಲ, ಯಾಕೆಂದರೆ ಸೆಪ್ಟೆಂಬರ್ 26ಕ್ಕೆ ಉದ್ಘಾಟನೆ ಇರೋದ್ರಿಂದ ಇನ್ನೂ ಆ ಮಟ್ಟಕ್ಕೆ ಹೋಗಲಿಲ್ಲ. ಯಾವುದೇ ವಿಧವ ಅಧಿಕಾರದಲ್ಲಿ ಇಲ್ಲ, ಪಕ್ಷದ ಅಧಿಕಾರದಲ್ಲಿ ಇಲ್ಲ. ಅದನ್ನು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರು. ಈಗ ಹೈಪವರ್ ಕಮಿಟಿ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಟ್ಟಾದ್ಮೇಲೆ ಅವ್ರು ಯಾರು ಹೇಳ್ತಾರೆ ಅವ್ರನ್ನ ಅನೌನ್ಸ್ ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ.
ಅವ್ರು ಇನ್ನೂ ಹೇಳಲಿಲ್ಲ, ನಾನು ಅನೌನ್ಸ್ ಮಾಡಲಿಲ್ಲ. ಮೇಯರ್ ಚುನಾವಣೆಗೆ ನಮಗೇನು ಇನ್ನೂ ಇನ್ಸ್ಟ್ರಕ್ಷನ್ ಬಂದಿಲ್ಲ. ಪ್ರಧಾನಮಂತ್ರಿಗಳು 2ನೇ ತಾರೀಕು ಮಂಗಳೂರಿಗೆ ಬರ್ತಾ ಇರೋದ್ರಿಂದ ಪಕ್ಷದ ಅಧ್ಯಕ್ಷರು ಇನ್ನೂ ಯಾವುದೇ ಥರವಾದ ಇನ್ಫಾರ್ಮೇಷನ್ನು ನಮಗೆ ಕೊಟ್ಟಿಲ್ಲ. ಪ್ರೈಮ್ ಮಿನಿಸ್ಟರ್ ಬಂದು ಹೋದ್ಮೇಲೆ ಮಾಹಿತಿಯನ್ನ ಕೊಡ್ತಾರೆ. ಆಮೇಲೆ ಇನ್ನು ಟೈಮ್ ಇದೆಯಲ್ಲ, 6ನೇ ತಾರೀಕು ನಮ್ಮ ಜಿಲ್ಲಾಧಿಕಾರಿಗಳು ಅದೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇವತ್ತು ಮೈಸೂರಿಗೆ ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿಗಳನ್ನ, ಶಾಸಕರನ್ನ ಸಭೆ ಕರೆದಿದ್ದೀನಿ. ಮೈಸೂರು ಎಲ್ಲೆಲ್ಲಿ ವಿಸಿಟ್ ಮಾಡಬೇಕು, ಏನಾಗಿದೆ ಎತ್ತ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದಾರೆ. ನಾವು ಒಂದ್ಸಲ ಕಲೆಕ್ಟ್ ಮಾಡಿ ಎಲ್ಲೆಲ್ಲಿ ಅನಾಹುತ ಆಗಿದೆ ಅದನ್ನು ವೀಕ್ಷಣೆ ಮಾಡ್ತಕ್ಕಂಥದ್ದು ಮೀಟಿಂಗ್ ನಂತರ ಮಾಹಿತಿಯನ್ನು ಹೇಳ್ತಾರೆ. ಈಗ ಆಲ್ರೆಡಿ ರಾಮನಗರ SP, ಮೈಸೂರು ಮತ್ತು ಮಂಡ್ಯ ಅವರೆಲ್ಲ ಕೂಡ ನಿನ್ನೆ ವರ್ಚುವಲ್ ಮುಖಾಂತರ ಡಿಸ್ಕಷನ್ ಆಗಿದೆ. ನಾಗಮಂಗಲ ಹೋಗೋ ರೂಟು ಮತ್ತು ಕನಕಪುರ ಹೋಗೋ ರೂಟು ಡೈವರ್ಟ್ ಮಾಡಬೇಕು. ಯಾಕೆಂದರೆ ಅನಾಹುತ ಜಾಸ್ತಿ ಆಗಿದೆ, ಕೆರೆ ಕೂಡಿ ಎಲ್ಲ ತೊಂದರೆ ಆಗಿದೆ. ಮೈಸೂರು ರೋಡ್ನ ಆದಷ್ಟು ಅವಾಯ್ಡ್ ಮಾಡಬೇಕು ಅಂತಕ್ಕಂಥದ್ದು ರಾಮನಗರ SP ಅವರು ಈಗ ಆಲ್ರೆಡಿ ಪೇಪರಿಗೆ ಮುಖಾಂತರ, ಮಾಧ್ಯಮದ ಮುಖಾಂತರ ಮತ್ತು ಎಲ್ಲರಿಗೂ ಕೂಡ ವಾಟ್ಸಪ್ ಮುಖಾಂತರ ಕಳಿಸ್ತಿದ್ದಾರೆ. ಅದು ಸ್ವಲ್ಪ 1-2 ದಿವಸದಲ್ಲಿ ಮಳೆ ಕಮ್ಮಿ ಆದರೆ ರೋಡ್ ಹೋಗ್ತಕ್ಕಂಥದ್ದಕ್ಕೆ ಸರಿ ಹೋಗ್ತದೆ. ಪ್ರತಿ ವರ್ಷದಂತೆ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಗುಪ್ತ, ದಸರಾ ಮೆರವಣಿಗೆ ವೇಳೆ ಹಲವು ಬಾರಿ ಕುಶಾಲತೋಪುಗಳನ್ನು ಸಿಡಿಸಲಾಗುತ್ತದೆ. ಅದರ ತಾಲೀಮಿಗೆ ಪೂರ್ವಭಾವಿಯಾಗಿ ಇಂದು ಪೂಜೆ ನೆರವೇರಿಸಲಾಯಿತು ಎಂದು ಮಾಹಿತಿ ನೀಡಿದರು. ಕುಶಾಲತೋಪಿನ ಸಲ್ಯೂಟ್ಗಳನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಶುರು ಮಾಡ್ತೇವೆ. ಅದರ ಭಾಗವಾಗಿ ಮೊದಲನೇ ದಿನ ಈಗ ಸುಸಜ್ಜಿತವಾಗಿ ಎಲ್ಲ ಕುಶಾಲತೋಪುಗಳನ್ನು ಕ್ಲೀನ್ ಮಾಡಿ ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ. ಆ ಪೂಜೆ ಈಗ ನೆರವೇರಿದೆ. ಈ ಬಾರಿ ಜಂಬೂ ಸವಾರಿಯ ಜೊತೆಗೆ ಬನ್ನಿ ಮಂಟಪದ ಪಂಜಿನ ಮೆರವಣಿಗೆ, ಪಂಜಿನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಭಾರತೀಯ ವಾಯುಪಡೆಯ ಪ್ರಮುಖ ರಡಾರ್ ಕೇಂದ್ರಕ್ಕೆ ಭೇಟಿ ನೀಡಿ ಸಮಗ್ರ ಏರ್ ಕಮಾಂಡ್ ಮತ್ತು ನಿಯಂತ್ರಣ ವ್ಯವಸ್ಥೆಯ ಕಾರ್ಯನಿರ್ವಹಣೆಯನ್ನು ವೀಕ್ಷಿಸಿದರು. ಈ ವ್ಯವಸ್ಥೆಯು ವಾಯುಪಡೆಗೆ ಬೆನ್ನೆಲುಬಾಗಿದ್ದು ಕಾರ್ಯಾಚರಣೆಗಳಲ್ಲಿ ಅನೇಕ ವಿಧದಲ್ಲಿ ನೆರವಾಗುತ್ತಿದೆ. ದೇಶದ ವಿವಿಧ ಸ್ಥಳಗಳಲ್ಲಿ ಈ ವ್ಯವಸ್ಥೆ ಮೂಲಕ ನಡೆದ ಕಾರ್ಯಾಚರಣೆಗಳ ಬಗ್ಗೆ ಸಚಿವರು ಈ ಸಂದರ್ಭದಲ್ಲಿ ಮಾಹಿತಿ ಪಡೆದರು. ಗುಣಮಟ್ಟದ ಔಷಧಗಳ ಉತ್ಪಾದಿಸಿ ವಿಶ್ವ ಮಾರುಕಟ್ಟೆಯಲ್ಲಿ ಇವುಗಳ ಲಭ್ಯತೆ ಹೆಚ್ಚಿಸಲು ಒತ್ತು ನೀಡುವಂತೆ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವೀಯ ಔಷಧ ಉದ್ಯಮಗಳಿಗೆ ಕರೆ ನೀಡಿದ್ದಾರೆ. ದೆಹಲಿಯಲ್ಲಿಂದು ರಾಷ್ಟ್ರೀಯ ಔಷಧ ದರ ನಿಗದಿ ಪ್ರಾಧಿಕಾರದ ಬೆಳ್ಳಿ ಹಬ್ಬ ಸಮಾರಂಭದಲ್ಲಿ ಮಾತನಾಡಿದ ಅವರು, ಗುಣಮಟ್ಟದ ಔಷಧಿಗಳನ್ನು ಒದಗಿಸುವುದರ ಮೂಲಕ ದೇಶದ ಖ್ಯಾತಿ ವಿಶ್ವದಲ್ಲಿ ಹೆಚ್ಚಿದೆ. ಔಷಧ ವಲಯ ಬಲಪಡಿಸಲು ಸಂಶೋಧನೆಗಳಿಗೆ ಒತ್ತು ನೀಡಬೇಕಾದ ಅಗತ್ಯವಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬಡವರ ಪರ ಮತ್ತು ರೈತ ಪರವಷ್ಟೇ ಅಲ್ಲದೆ ಉದ್ಯಮ ಸ್ನೇಹಿಯೂ ಆಗಿದೆ. ಭಾರತೀಯ ಆರೋಗ್ಯ ರಕ್ಷಣಾ ವಲಯ ಗಳಿಸಿಕೊಂಡ ಜಾಗತಿಕ ವಿಶ್ವಾಸದಿಂದ ಔಷಧಗಳ ರಫ್ತು ಸಹ ಏರಿಕೆಯಾಗುತ್ತಿದೆ. ಗುಣಮಟ್ಟದ ಔಷಧಿಗಳನ್ನು ಕಡಿಮೆ ದರದಲ್ಲಿ ಒದಗಿಸಲು ದೇಶದಲ್ಲಿ ಸದ್ಯ 8,500 ಜನೌಷಧಿ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ ಎಂದರು. ಇದೇ ಸಂದರ್ಭದಲ್ಲಿ ಸಮಗ್ರ ಪ್ರತಿಕ್ರಿಯಾತ್ಮಕ ಕ್ಲೌಡ್ ಆಧಾರಿತ ತಂತ್ರಾಂಶವಾದ ಸಮಗ್ರ ಔಷಧ ದತ್ತಾಂಶ ನಿರ್ವಹಣಾ ವ್ಯವಸ್ಥೆ 2.0 ಸಚಿವರು ಅನಾವರಣಗೊಳಿಸಿದರು. ಇದು ಔಷಧ ದರ ನಿಯಂತ್ರಣ ಆದೇಶ 2013ರ ಅಡಿಯ ವಿವಿಧ ಕಡ್ಡಾಯ ಅರ್ಜಿಗಳ ಸಲ್ಲಿಕೆಗೆ ಏಕಗವಾಕ್ಷಿ ವ್ಯವಸ್ಥೆಯಾಗಿದ್ದು NPPAದ ಕಾಗದರಹಿತ ಕಾರ್ಯನಿರ್ವಹಣೆಗೂ ಸಹಕಾರಿಯಾಗಲಿದೆ. हमें क्वालिटी मेडिसिन मैन्युफैक्चर हो उस दिशा में प्रयास करना है. ರಾಜ್ಯದ ಶಿಕ್ಷಣ ಸಂಸ್ಥೆಗಳಲ್ಲಿ ವಸ್ತ್ರ ಸಂಹಿತೆ ಪಾಲನೆ ಕುರಿತು ಹೈಕೋರ್ಟ್ ನೀಡಿರುವ ತೀರ್ಪಿನ ತಡೆ ಕೋರಿ ಸಲ್ಲಿಸಲಾಗಿದ್ದ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ. ನ್ಯಾಯಮೂರ್ತಿಗಳಾದ ಹೇಮಂತ್ ಗುಪ್ತಾ ಮತ್ತು ಸುಧಾಂಶು ದುಲಿಯಾ ಅವರನ್ನೊಳಗೊಂಡ ದ್ವಿಸದಸ್ಯ ಪೀಠವು ಇಂದು ಅರ್ಜಿಗಳ ವಿಚಾರಣೆ ನಡೆಸಿ ಮುಂದಿನ ವಿಚಾರಣೆಯನ್ನು ಸೆಪ್ಟೆಂಬರ್ 5ಕ್ಕೆ ಮುಂದೂಡಿದೆ. ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಧಾರಣೆ ಸೂಕ್ತ ನಿಯಮವಾಗಿದೆ ಎಂದು ಹೈಕೋರ್ಟ್ ಅಭಿಪ್ರಾಯಪಟ್ಟಿತ್ತು. ಶಿಕ್ಷಣ ಸಂಸ್ಥೆಗಳಿಗೆ ವಸ್ತ್ರ ಸಂಹಿತೆ ಕುರಿತು ನಿರ್ಧಾರ ಕೈಗೊಳ್ಳುವ ಹಕ್ಕು ಇದ್ದು ವಿದ್ಯಾರ್ಥಿಗಳು ಅದನ್ನು ಪಾಲಿಸಬೇಕು ಎಂದು ಆದೇಶದಲ್ಲಿ ತಿಳಿಸಲಾಗಿತ್ತು. 2022ನೇ ಸಾಲಿನ ಯಕ್ಷಗಾನ ಅಕಾಡೆಮಿಯ ವಾರ್ಷಿಕ ಪ್ರಶಸ್ತಿ ಪ್ರಕಟಿಸಲಾಗಿದೆ. ಅಕಾಡೆಮಿ ಅಧ್ಯಕ್ಷ JL ಹೆಗ್ಡೆ ಪ್ರಶಸ್ತಿ ಪಟ್ಟಿ ಬಿಡುಗಡೆ ಮಾಡಿದ್ದು, ಪಾರ್ವತಿ ಸುಬ್ಬ ಪ್ರಶಸ್ತಿ ಗಣೇಶ್ ಕೊಲೆಕಾಡಿ ಅವರಿಗೆ ನೀಡಲಾಗಿದೆ. ಈ ಪ್ರಶಸ್ತಿ 1 ಲಕ್ಷ ರೂಪಾಯಿ ನಗದು ಹಾಗೂ ಪ್ರಶಸ್ತಿ ಪತ್ರ ಹೊಂದಿದೆ.
ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಅಕಾಡೆಮಿ ಅಧ್ಯಕ್ಷ ಜೆಎಲ್ ಹೆಗಡೆ ಪ್ರಸಕ್ತ ಸಾಲಿನ ಗೌರವ ಪ್ರಶಸ್ತಿಗೆ ತೆಂಕುತಿಟ್ಟಿನ ಯಕ್ಷಗಾನ ಭಾಗವತ ಪುತ್ತಿಗೆ ರಘುರಾಮ್ ಹೊಳ್ಳ, ಮೂಡಲ್ಪಾಯ ಯಕ್ಷಗಾನ ಭಾಗವತ ಹಾಗೂ ಕಲಾವಿದ ಚಂದ್ರಯ್ಯ ಹಾಗೂ ಪಾರಂಪರಿಕ ಯಕ್ಷಗಾನ ಕಲಾವಿದ ಉಮೇಶ್ ಭಟ್ ಬಾಡ ಹಾಗೂ ಭಾಗವತ ಬಡಗತಿಟ್ಟು ಯಕ್ಷಗಾನ ಕಲಾವಿದ ಕೆಪಿ ಹೆಗಡೆ ಆಯ್ಕೆಯಾಗಿದ್ದು, ಪ್ರಶಸ್ತಿಯು 50,000 ನಗದು ಹಾಗೂ ಪ್ರಮಾಣಪತ್ರ ಹೊಂದಿದೆ ಎಂದು ತಿಳಿಸಿದರು. ಯಕ್ಷಸಿರಿ ವಾರ್ಷಿಕ ಪ್ರಶಸ್ತಿಗೆ ಯಕ್ಷಗಾನ ಕ್ಷೇತ್ರದ 10 ಮಂದಿ ಸಾಧಕರನ್ನು ಆಯ್ಕೆ ಮಾಡಲಾಗಿದ್ದು, ಈ ಪ್ರಶಸ್ತಿ 25,000 ನಗದು ಪ್ರಶಸ್ತಿ ಪತ್ರ ಒಳಗೊಂಡಿದೆ. ಸೆಪ್ಟೆಂಬರ್ ತಿಂಗಳ ಮೊದಲ ಅಥವಾ 2ನೇ ವಾರದಲ್ಲಿ ಉಡುಪಿಯ ಕಮಲಶಿಲೆಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದು ತಿಳಿಸಿದರು. ರಾಜ್ಯದೆಲ್ಲೆಡೆ ಗೌರಿ ಗಣೇಶ ಹಬ್ಬದ ಸಿದ್ಧತೆ ಭರದಿಂದ ನಡೆಯುತ್ತಿದೆ. ಹಬ್ಬದ ವಸ್ತುಗಳನ್ನು ಖರೀದಿ ಮತ್ತು ಮಾರಾಟ ಜೋರಾಗಿದೆ. ಮೈಸೂರಿನಲ್ಲಿ ಕುಶಲಕರ್ಮಿಗಳು ಗೌರಿ ಹಬ್ಬದಂದು ಬಾಗಿನ ನೀಡಲು ಬಳಸುವ ಗೌರಿ ಮೊರ ತಯಾರಿಕೆಯಲ್ಲಿ ತೊಡಗಿದ್ದಾರೆ. ಹಬ್ಬದ ದಿನದಂದು ಗೌರಿ ಮೊರದಲ್ಲಿ ಧಾನ್ಯ, ಬೆಲ್ಲ ಇತ್ಯಾದಿ ವಸ್ತುಗಳನ್ನು ತುಂಬಿ ಬಾಗಿನ ಅರ್ಪಿಸುವ ಸಂಪ್ರದಾಯ ಬಹಳ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ಹೀಗಾಗಿ ಬಿದಿರಿನ ಮೊರಕ್ಕೆ ಈಗ ಎಲ್ಲಿಲ್ಲದ ಬೇಡಿಕೆ ಬಂದಿದೆ. ಡಿಡಿ ನ್ಯೂಸ್ನೊಂದಿಗೆ ಕಾರ್ಮಿಕರಾದ ಪಾರ್ವತಿ ಸುಮಾರು 15 ವರ್ಷಗಳಿಂದ ಬುಟ್ಟಿ ಹೆಣೆಯುತ್ತಿದ್ದು, ಗೌರಿ ಹಬ್ಬ ಸಂದರ್ಭದಲ್ಲಿ ಉತ್ತಮ ಬೇಡಿಕೆ ಬರುತ್ತದೆ ಎಂದರು. ತುಂಬಾ ಖರ್ಚಾಗೋದು ಗೌರಿ ಹಬ್ಬಕ್ಕೆ ಸರ್. ಕೆಲಸನೂ ಅದೇ ರೀತಿ ನಾವು ಮಾಡ್ತೀವಿ. ಗೌರಿ ಹಬ್ಬಕ್ಕೆ ವಿಶೇಷ ಆಗಿ ಜಾಸ್ತಿ ಅಂದರೆ ಮೊರ, ಮತ್ತೆ ಚಿಕ್ಕ ಮೊರ ಅಂತ ಬರುತ್ತೆ, ಅದು ಪೂಜೆ ಮೊರ ಅಂತ ಬರುತ್ತೆ. ಅದು 3 ಐಟಮ್ ಮೊರ ಮಾಡ್ತೀವಿ ಸರ್, ದೊಡ್ಡದು, ಚಿಕ್ಕದು ಮತ್ತೆ ಮಧ್ಯ ಮೊರ ಅಂತ, ಮತ್ತೆ ಬೀಸಣಿಗೆ. ನಾವು ವರ್ಷ ಮತ್ತೋರ್ವ ಕಾರ್ಮಿಕರಾದ ಭಾಗ್ಯಮ್ಮ ಗೌರಿಗೆ ಮೊರದಲ್ಲಿ ಬಾಗಿನ ಅರ್ಪಿಸುವುದರಿಂದ ಈ ಹಬ್ಬದ ವೇಳೆ ಬೇಡಿಕೆ ಹೆಚ್ಚಾಗಿದೆ. ಹೀಗಾಗಿ ಕುಟುಂಬದ ಎಲ್ಲರೂ ಬುಟ್ಟಿ ಹೆಣೆಯುತ್ತಿರುವುದಾಗಿ ತಿಳಿಸಿದರು. ಕಾಲದಿಂದನೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಗೌರಿ ಗಣೇಶ ಹಬ್ಬಕ್ಕೆ ವಿಶೇಷವಾಗಿ ನಾವು ಮೊರವನ್ನು ಬಾಗ್ನ ಕೊಟ್ಟು ಹೆಣ್ಮಕ್ಳಿಗೆ ಅದನ್ನು ನಾವು ಪೂಜೆಗೆ ಅಂತ ಅದಕ್ಕೆ ಬೇಕಾದ್ದೆಲ್ಲ ತುಂಬಿ ಕೊಡ್ತೀವಿ. ಇನ್ನೋರ್ವ ಕಾರ್ಮಿಕ ಸಿದ್ದರಾಜು, ನಮ್ಮ ಪೂರ್ವಿಕರು ಇದೇ ವೃತ್ತಿ ಮಾಡಿಕೊಂಡು ಬಂದಿದ್ದರು. ಇದನ್ನು ಬಿಟ್ಟು ಬೇರೆ ಕಸುಬು ನಮಗೆ ತಿಳಿದಿಲ್ಲ. ಇದರಲ್ಲಿಯೇ ನಮ್ಮ ಜೀವನ ಸಾಗುತ್ತಿದೆ ಎಂದರು. ಹೇಳೋದು 10 ರೂಪಾಯಿ ಜಾಸ್ತಿ ಹೇಳ್ತೀವಿ. 150 ರೂಪಾಯಿ 140 ರೂಪಾಯಿ ಓಡ್ತಾ ಇದೆ ಸರ್. ಈಗ ಹೋಸತಿ ನಾವು 200 ರೂಪಾಯಿ ಮೊರನೇ ಇಲ್ಲ. ಗೌರಮ್ಮ ಬರೋದು ನಾಳೆ ಅಂದ್ಬಿಟ್ಟು ಮೊರನೇ ಇಲ್ಲ, 200 ರೂಪಾಯಿ ಮೊರನೇ ಇಲ್ಲ. ಹೋಸತಿಗೆ ಈ ಸತಿ ಒಂದು 50 ರೂಪಾಯಿ ಕಮ್ಮಿನೇ ಇದೆ. ಚೆನ್ನಾಗಿ ವ್ಯಾಪಾರ ಆಗ್ತಿದೆ. ಒಟ್ಟಲ್ಲಿ ನಮ್ಗೆ ಈ ಕುಲ ಮಾಡ್ತಿರೋದು ನಾವು ಇಷ್ಟನೇ ನಮ್ಗೆ. ನನಗೆ ನೆನಪಿದ್ದಂಗೆ ಒಂದು 15 ವರ್ಷದಿಂದಲೂ ಇಲ್ಲೇ ಈಗಲೂ ಸಂಪ್ರದಾಯಬದ್ಧವಾಗಿ ಹಬ್ಬ ಆಚರಿಸಿಕೊಂಡು ಬರಲಾಗುತ್ತದೆ. ಹಬ್ಬದ ವೇಳೆ ವಿವಿಧ ಬುಟ್ಟಿಗಳ ಮೂಲಕ ಬಾಗಿನ ಅರ್ಪಿಸುತ್ತೇವೆ ಎಂದರು. ನಮ್ಗೆ ಮೊದಲ ರೀತಿ ಆ ಖುಷಿ ನಮಗೂ ಒಂದ್ ಸ್ವಲ್ಪ ಕಮ್ಮಿನೇ ಅಂತ ಅನ್ನಿಸ್ತಾ ಇದೆ. ಮೊದಲೆಲ್ಲ ನಾವು ಒಂದು ಸಡಗರದಿಂದ ಆಚರಿಸ್ಕೊಂಡು ಬರ್ತಾ ಇದ್ವಿ. ಈಗ ಏನಂತಂದ್ರೆ ಈಗಿನ ಜನತೆಗೆ ಅದು ಗೊತ್ತೂ ಇಲ್ಲ, ಆಮೇಲೆ ಆ ಸಂಪ್ರದಾಯಗಳನ್ನ ಆಚರಿಸ್ಕೊಂಡು ಬರ್ತಿಲ್ಲ. ಮತ್ತೋರ್ವ ಗ್ರಾಹಕಿ ಶುಭ, ಗೌರಿ ಗಣೇಶ ಹಬ್ಬದಂದು ಬಿದಿರಿನ ಬುಟ್ಟಿಗಳನ್ನು ಬಳಕೆ ಮಾಡಲಾಗುತ್ತದೆ. ಹೀಗಾಗಿ ಗೌರಿ ಮೊರವನ್ನು ಖರೀದಿಸುತ್ತಿದ್ದೇವೆ ಎಂದರು. ಅದು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ನಂದಾದ್ಮೇಲೆ ನಮ್ಮ ಮಕ್ಕಳುಗಳು ಮುಂದುವರಿಸ್ತಾರೆ. ಬಾಗ್ನದಲ್ಲಿ 5 ಥರ ಬೇಳೆಗಳು ಇದೆಲ್ಲ ಇಟ್ಕೋತೀವಿ. ಬೆಲ್ಲ, ಅಕ್ಕಿ, ಬಾಳೆಹಣ್ಣು, 2 ಚಿಪ್ಪು, 2 ಬಾಳೆಹಣ್ಣು, 1 ತೆಂಗಿನಕಾಯಿ, ಬ್ಲೌಸ್ ಪೀಸು, ಬಳೆ ಬಿಚ್ಚಾಲೆ, ಅಡಿಕೆ, 16 ಅಡಿಕೆ, 16 ಅರ್ಶಿಣದ ಕೊನೆ ಎಲ್ಲ ತುಂಬಿ ಹೆಣ್ಮಕ್ಳು ಯಾರು ಮದುವೆ ಆಗಿರ್ತಾರೋ ಅವರು ಕೊಡ್ತೀವಿ. ಪಾಕಿಸ್ತಾನದಲ್ಲಿ ಭಾರೀ ಮಳೆ ಮತ್ತು ಪ್ರವಾಹಗಳಿಂದ ಈವರೆಗೆ 1,000ಕ್ಕೂ ಅಧಿಕ ಮಂದಿ ಮೃತಪಟ್ಟಿದ್ದು, 33 ದಶಲಕ್ಷಕ್ಕೂ ಅಧಿಕ ಮಂದಿ ಬಾಧಿತರಾಗಿದ್ದಾರೆ. ಕಳೆದ ಜೂನ್ನಿಂದ ಆರಂಭವಾದ ಮಳೆ ಅನೇಕ ಪ್ರಾಂತ್ಯಗಳಲ್ಲಿ ನಿರಂತರವಾಗಿ ಸುರಿಯುತ್ತಲೇ ಇದೆ. ಉತ್ತರ ಭಾಗದ ಪರ್ವತ ಪ್ರದೇಶಗಳಲ್ಲಿನ ಗ್ರಾಮಗಳಿಗೆ ಸಂಪರ್ಕ ಕಡಿದು ಹೋಗಿರುವುದರಿಂದ ಸಾವಿನ ಸಂಖ್ಯೆ ಮತ್ತಷ್ಟು ಅಧಿಕವಿರುವ ಸಾಧ್ಯತೆ ಇದೆ ಎಂದು ವರದಿಗಳು ತಿಳಿಸಿವೆ. ಈ ಮಧ್ಯೆ ಟರ್ಕಿ ಮತ್ತು ಯುಎಇಯಿಂದ ಪ್ರಥಮ ಚಿಕಿತ್ಸೆಯ ವಿಮಾನಗಳು ಪ್ರವಾಹ ಬಾಧಿತ ಪ್ರದೇಶಗಳನ್ನು ತಲುಪಿವೆ. ಇಂದು ಹಾಕಿ ಕ್ರೀಡಾ ಮಾಂತ್ರಿಕ ಮೇಜರ್ ಧ್ಯಾನ್ಚಂದ್ ಸಿಂಗ್ ಅವರ ಜನ್ಮದಿನ. ಈ ದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ವಿಶ್ವ ಕಂಡ ಅಪರೂಪದ ಅತ್ಯುತ್ತಮ ಹಾಕಿ ಆಟಗಾರ ಮೇಜರ್ ಧ್ಯಾನ್ಚಂದ್ ಅವರು ಆಗಸ್ಟ್ 29, 1905ರಂದು ಅಹಮದಾಬಾದ್ನಲ್ಲಿ ಜನಿಸಿದರು. ಸುಮಾರು 400ಕ್ಕೂ ಅಧಿಕ ಅಂತಾರಾಷ್ಟ್ರೀಯ ಗೋಲು ಗಳಿಸಿ ವಿಶೇಷ ದಾಖಲೆ ಬರೆದಿದ್ದಾರೆ. ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ 3 ಸಲ ಚಿನ್ನದ ಪದಕ ಗೆಲ್ಲುವಲ್ಲಿ ಮೇಜರ್ ಧ್ಯಾನ್ಚಂದ್ ನೇತೃತ್ವದ ಹಾಕಿ ತಂಡ ಯಶಸ್ವಿಯಾಗಿತ್ತು.
1928, 1932 ಹಾಗೂ 1936ರಲ್ಲಿ ಭಾರತ ಸತತ 3 ಬಾರಿ ಈ ಗೌರವಕ್ಕೆ ಪಾತ್ರರಾಗುವಲ್ಲಿ ಧ್ಯಾನ್ ಚಂದ್ ಪ್ರಮುಖ ಪಾತ್ರ ವಹಿಸಿದ್ದರು. Exhausted their vocabulary to capture the spirit and style of the stalwart center forward. He eclipsed everyone when India claimed gold medals at Amsterdam, Los Angeles and in Berlin as captain. Statistically, Dhyan कल 29 ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ನಲ್ಲಿ ನಿನ್ನೆ ಧ್ಯಾನ್ ಚಂದ್ ಜನ್ಮದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ದೇಶದ ಯುವ ಆಟಗಾರರು ಜಾಗತಿಕ ಕ್ರೀಡಾ ವೇದಿಕೆಗಳಲ್ಲಿ ತ್ರಿವರ್ಣ ಧ್ವಜದ ವೈಭವವನ್ನು ಹೆಚ್ಚಿಸುವ ಮೂಲಕ ಕ್ರೀಡಾ ಮಾಂತ್ರಿಕನಿಗೆ ನೈಜ ಗೌರವ ಸಮರ್ಪಣೆ ಮಾಡಬೇಕೆಂದು ತಿಳಿಸಿದ್ದಾರೆ. श्रद्धांजलि होगी. देश के लिए हम सभी मिलकर ऐसे ही काम करते रहें. ರಾಷ್ಟ್ರೀಯ ಕ್ರೀಡಾ ದಿನದ ಅಂಗವಾಗಿ ಕ್ರೀಡಾ ಸಚಿವ ಅನುರಾಗ್ ಠಾಕೂರ್, ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಜೊತೆಗೆ ದೇಶದ ಕೆಲವು ಕ್ರೀಡೆಗಳು ಮತ್ತು ಫಿಟ್ ಇಂಡಿಯಾ ಫಿಟ್ನೆಸ್ ಐಕಾನ್ಗಳೊಂದಿಗೆ ವಿಶೇಷ ವರ್ಚುವಲ್ ಸಂವಾದವನ್ನು ಇಂದು ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಯುವ ವ್ಯವಹಾರ ಮತ್ತು ಕ್ರೀಡಾ ರಾಜ್ಯ ಸಚಿವ ನಿಶಿತ್ ಪ್ರಮಾಣಿಕ್ ಭಾಗವಹಿಸಲಿದ್ದಾರೆ. नेशनल स्पोर्ट्स डे की अनेक अनेक शुभकामनाएं. ಪ್ರಧಾನಿ ನರೇಂದ್ರ ಮೋದಿ ಧ್ಯಾನ್ ಚಂದ್ ಅವರ ಕ್ರೀಡಾ ಸ್ಫೂರ್ತಿಯನ್ನು ಸ್ಮರಿಸಿದ್ದು ಕ್ರೀಡಾಪಟುಗಳಿಗೆ ಶುಭಾಶಯ ಕೋರಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತೀಯ ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ ಮಟ್ಟದ ಮನ್ನಣೆಗೆ ಪಾತ್ರರಾಗುತ್ತಿದ್ದಾರೆ. ಈ ಪ್ರವೃತ್ತಿ ಮುಂದುವರಿಯಲಿ ಎಂದು ತಮ್ಮ ಟ್ವೀಟ್ ಸಂದೇಶದಲ್ಲಿ ವಿಡಿಯೋ ತುಣುಕೊಂದನ್ನು ಹಂಚಿಕೊಂಡಿದ್ದಾರೆ. साथियों, आज का ये दिन हमारे उन युवा खिलाड़ियों को बधाई देने का भी है जो निरंतर दुनिया के मंच पर तिरंगे की शान को नई बुलंदी दे रहे हैं. बैडमिंटन हो, टेनिस हो, एथलेटिक्स हो, बॉक्सिंग हो, कुश्ती हो या फिर दूसरे खेल, हमारे आकांक्षाओं को नए पंख लगा रहे हैं. गोल्ड और सिल्वर की चमक देश के आत्मविश्वास को भी चमकाती रही है और चमत्कार का अनुभव भी करा रही है. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಭಾರತದ ರಾಷ್ಟ್ರೀಯ ಕ್ರೀಡೆ ಹಾಕಿಯ ದಂತಕತೆ ಮೇಜರ್ ಧ್ಯಾನ್ ಚಂದ್ ರವರ ಜನ್ಮದಿನದಂದು ಅವರಿಗೆ ಗೌರವಪೂರ್ವಕ ನಮನಗಳು. ಅವರ ಸ್ಮರಣಾರ್ಥವಾಗಿ ಈ ದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ರಾಷ್ಟ್ರೀಯ ಕ್ರೀಡಾ ದಿನದ ಅಂಗವಾಗಿ ದೆಹಲಿಯ ರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಕೇಂದ್ರ ಕ್ರೀಡಾ ಖಾತೆ ರಾಜ್ಯ ಸಚಿವ ನಿಶಿತ್ ಪ್ರಮಾಣಿಕ್ ಅವರು ಮೇಜರ್ ಧ್ಯಾನ್ ಚಂದ್ ಸಿಂಗ್ ಅವರ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅವರು ಆಜಾದಿ ಕಾ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಈ ದಿನದ ಆಚರಣೆ ವಿಶಿಷ್ಟವೆನಿಸಿದೆ. ದೇಶದ ಎಲ್ಲೆಡೆ ಉತ್ಸಾಹದಿಂದ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತಿದೆ. ಕ್ರೀಡಾ ಸಂಸ್ಥೆಗಳಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಶಾಲಾ ಮಟ್ಟದಲ್ಲೂ ಕ್ರೀಡಾಪಟುಗಳನ್ನು ಉತ್ತೇಜಿಸಲಾಗುತ್ತಿದೆ ಎಂದರು. मेजर ध्यानचंद जी की नाम पे आज के जो ये दिन है ये पूरा देश में उत्सव की तरह मनाए जाते हैं और आज़ादी का अमृत महोत्सव वाले ये वर्षी ऐसा पहली वर्ष है जहां पर देश की 25 एथलीट 25 स्कूल में, वो शहरी क्षेत्र और ग्रामीण क्षेत्र में भी है, 25 स्कूल में जाके विद्यार्थियों के साथ, शिक्षार्थियों के साथ सीधा इंटरेक्शन भी कर रहे हैं. पूरा देश को खेल को एक उत्सव की तरह मनाया जाना चाहिए. ರಾಷ್ಟ್ರೀಯ ಕ್ರೀಡಾ ದಿನದ ಅಂಗವಾಗಿ ದೇಶಾದ್ಯಂತ 26 ಶಾಲೆಗಳಲ್ಲಿ ಮೀಟ್ ದಿ ಚಾಂಪಿಯನ್ ಉಪಕ್ರಮವನ್ನು ಕೇಂದ್ರ ಯುವಜನ ವ್ಯವಹಾರಗಳು ಹಾಗೂ ಕ್ರೀಡಾ ಸಚಿವಾಲಯ ಇಂದು ಆಯೋಜಿಸಿತ್ತು. ನಿಖತ್ ಜರೀನ್, ಭವಿನಾ ಪಟೇಲ್, ಮನ್ಪ್ರೀತ್ ಸಿಂಗ್ ಸೇರಿದಂತೆ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಸಾಧನೆ ಮಾಡಿದ ಕ್ರೀಡಾಪಟುಗಳು ಈ ಉಪಕ್ರಮದ ಭಾಗವಾಗಿದ್ದರು. ಕ್ರೀಡಾ ಸಾಧಕರು ಶಾಲೆಗಳಿಗೆ ಭೇಟಿ ನೀಡುವ ಮೀಟ್ ದಿ ಚಾಂಪಿಯನ್ ಕಾರ್ಯಕ್ರಮಕ್ಕೆ ಕಳೆದ ಡಿಸೆಂಬರ್ನಲ್ಲಿ ಒಲಿಂಪಿಕ್ ಚಿನ್ನದ ಪದಕ ವಿಜೇತ ನೀರಜ್ ಚೋಪ್ರಾ ಚಾಲನೆ ನೀಡಿದರು.
मौके पर मिसेस प्रमाणिक ने कहा कि आज का दिन पूरे उत्साह से मनाया जा रहा है। देश में जागरूकता फैलाने के लिए 100 से अधिक स्कूलों में कार्यक्रम फिट इंडिया फिटनेस के कुछ आइकन्स के साथ खास वर्चुअल इंटरैक्शन में हिस्सा लेंगे। दिसंबर में ओलंपिक स्वर्ण पदक विजेता भाला फेंक एथलीट नीरज चोपड़ा से शुरू हुआ मीट द चैंपियंस का अभियान राष्ट्रीय खेल दिवस पर देश में एक नया आयाम स्थापित करने के लिए तैयार है। देश भर के 26 स्कूलों में मीट द चैंपियंस पहल का आयोजन होगा, जहां बच्चों के बीच अनुभवी एथलीट न सिर्फ अपने अनुभव साझा करेंगे बल्कि उन्हें शारीरिक फिटनेस के साथ साथ संतुलित आहार और एक अनुशासित जिंदगी तक पहुंचाना है कि न केवल खेलों को लेकर देश के दृष्टिकोण में बदलाव आया है, बल्कि खेल दिवस पर फिटनेस के मंत्र को जन जन तक पहुंचाने और इसकी अहमियत को सामने रखने में समाज के सभी केंद्रों में विभिन्न खेल गतिविधियों के साथ खेल दिवस मनाएगा। भारतीय खेल प्राधिकरण ने राष्ट्रीय खेल दिवस के विशेष अवसर पर और हॉकी के दिग्गज मेजर ध्यानचंद को श्रद्धांजलि के रूप में इस पहल को विस्तार देते हुए इसमें अब उन एथलीटों को भी शामिल किया है जिन्होंने हाल ही में संपन्न हुए राष्ट्रमंडल खेल और विश्व चैंपियनशिप में भाग लिया था। इस अवसर पर साई ने एक वीडियो भी साझा किया। ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಚುರುಕಾಗಿದ್ದು ಕರಾವಳಿಯಲ್ಲಿ ದುರ್ಬಲವಾಗಿತ್ತು. ದಕ್ಷಿಣ ಒಳನಾಡಿನ ಬಹುತೇಕ ಕಡೆ, ಕರಾವಳಿ ಮತ್ತು ಉತ್ತರ ಒಳನಾಡಿನ ಹಲವು ಕಡೆಗಳಲ್ಲಿ ಮಳೆಯಾಗಿದೆ. ಭಾಗಮಂಡಲದಲ್ಲಿ ಅತಿ ಹೆಚ್ಚು 21 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಶಿರಹಟ್ಟಿ, ಲಕ್ಷ್ಮೇಶ್ವರ 11, ಸವಣೂರು, ಚನ್ನಪಟ್ಟಣ 9, ಬನವಾಸಿ, ಕೊಳ್ಳೇಗಾಲ 7, ಹುಣಸಗಿ, ಚಾಮರಾಜನಗರ 6, ಹಾವೇರಿ, ಬಂಕಾಪುರ, ಆನೇಕಲ್, ವೈಎನ್ ಹೊಸಕೋಟೆ, ಮಾಲೂರು 5, ಶಿಗ್ಗಾಂವ್, ನಾರಾಯಣಪುರ, ಮದ್ದೂರು, ಎಲೆಕ್ಟ್ರಾನಿಕ್ ಸಿಟಿ, ಕನಕಪುರದಲ್ಲಿ ತಲಾ 4 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಬಹುತೇಕ ಕಡೆ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ, ಹಗುರ ಮಳೆಯಾಗುವ ಸಾಧ್ಯತೆ. ಗರಿಷ್ಠ 27, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರಾಮೀಣ ಕ್ರೀಡೆಗೆ ಪ್ರೋತ್ಸಾಹ, ಪಂಚಾಯಿತಿ ಮಟ್ಟದಲ್ಲಿ ಕ್ರೀಡಾಂಗಣ ನಿರ್ಮಾಣಕ್ಕೆ ಆದ್ಯತೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ದೇಶದ ವಿವಿಧ ಪ್ರದೇಶಗಳಲ್ಲಿ ಮುಂದುವರಿದ ವರ್ಷಧಾರೆ, ಪ್ರವಾಹ ಪೀಡಿತ ಪ್ರದೇಶಕ್ಕೆ ಮುಖ್ಯಮಂತ್ರಿ ಭೇಟಿ. ಜಾಗತಿಕ ಮಟ್ಟದಲ್ಲಿ ಭಾರತೀಯ ಔಷಧಿಗಳಿಗೆ ಮನ್ನಣೆ, ರಫ್ತು ವಹಿವಾಟು ಏರಿಕೆ, ಸಚಿವ ಮನ್ಸುಖ್ ಮಾಂಡವೀಯ. ಹಾಗೂ 2022ನೇ ಸಾಲಿನ ಯಕ್ಷಗಾನ ವಾರ್ಷಿಕ ಪ್ರಶಸ್ತಿ ಪ್ರಕಟ, ಪಾರ್ವತಿ ಸುಬ್ಬ ಪ್ರಶಸ್ತಿಗೆ ಗಣೇಶ್ ಕೊಲೆಕಾಡಿ ಆಯ್ಕೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ. ನಮಸ್ಕಾರ.